ಗಜೇಂದ್ರಗಡ ಸಮೀಪದ ಚಿಲ್ಚರಿ ಗ್ರಾಮದ ಹೋಲಿ ಫ್ಯಾಮಿಲಿ ಶಾಲೆಯ ಬಳಿ ನಡೆಯುತ್ತಿದೆ ಎಂದು ಆರೋಪಿಸಲಾಗಿರುವ ಅಕ್ರಮ ಚರ್ಚ್ ನಿರ್ಮಾಣ ಮತ್ತು ಕ್ರೈಸ್ತ ಪ್ರಾರ್ಥನಾ ಚಟುವಟಿಕೆಗಳ ವಿರುದ್ಧ ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳ ಸದಸ್ಯರು ಹಾಗೂ ಸ್ಥಳೀಯ ಹಿಂದೂ ನಾಗರಿಕರು ರಾಮಾಪುರ ಗ್ರಾಮ ಪಂಚಾಯಿತಿ ಎದುರು ಶುಕ್ರವಾರ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆಯಲ್ಲಿ ಹಿಂದೂ ಸಂಘಟನೆಯ ಮುಖಂಡ ಸಂಜೀವ್ ಜೋಶಿ ಮಾತನಾಡಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ, ಇವತ್ತು ಏನು ರಾಮಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ವೀರಾಪುರದ ಹತ್ತಿರ ಈ ಹೋಲಿ ಫ್ಯಾಮಿಲಿ ಅನ್ನೋ ಒಂದು ಮೊದಲಿಂದನೂ ಆ ಸ್ಕೂಲ್ ಇತ್ತು. ಆ ಸ್ಕೂಲಿಗೆ ಇವತ್ತು ಇದೇ ಪಿ ಡಿ ಒ ಮತ್ತು ಹಿಂದೆ ಪಿ ಡಿ ಒನೂ ನಮಗಂತೂ ಮಾಹಿತಿ ಬರ್ತಾ ಇಲ್ಲ. ಈಗ ಕೂಡ ನಾನು ಸಾಕಷ್ಟು ಸಲ ಒಂದು ಲಿಖಿತ ರೂಪದಲ್ಲಿ ಮನವಿ ಕೊಟ್ಟಿದ್ದೀವಿ ಕೂಡ. ಮನವಿ ಕೊಟ್ಟರೂ ಕೂಡ ಅವ್ರಿಗೆ ನಮ್ಮ ಸ್ಪಂದನೆ ಮಾಡ್ತಾ ಇಲ್ಲ. ಆಮೇಲೆ ನಮಗೆ ಅನುಮಾನ ಬರ್ತಾ ಇದೆ, ಏನೋ ಆ ಹೋಲಿ ಫ್ಯಾಮಿಲಿ ಸ್ಕೂಲ್ನಲ್ಲಿ ಇವರು ಚರ್ಚ್ ಕಟ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ? ಇದೇ ಪಿ ಡಿ ಒ ಮತ್ತು ಇಲ್ಲಿ ಕಾರ್ಯದರ್ಶಿಗಳು, ಇಲ್ಲಿ ಅಧಿಕಾರಿಗಳು, ಒಟ್ಟಾರೆ ಇಲ್ಲಿರ್ತಕ್ಕಂಥ ಹಿಂದೂ ವಿರೋಧಿಗಳದ್ದು ಏನಿದಾರೋ ನಾವು ಸಾಕಷ್ಟು ಸಲ ಹೇಳಿದ್ದೀವಿ. ಆ ಹೋಲಿ ಫ್ಯಾಮಿಲಿ ಸ್ಕೂಲಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಯುವತಿಯರನ್ನ, ನಮ್ಮ ಯುವಕರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೆಸರಿಗಟ್ಟೆ ಸ್ಕೂಲ್ ಆಗ್ಯದದು. ಅಲ್ಲಿ ಕಲಿಸ್ತಕ್ಕಂಥದ್ದೆಲ್ಲ ನಮ್ಮ ಹಿಂದೂ ವಿರೋಧಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಇವತ್ತು ರಾಜ್ಯಾದ್ಯಂತ ನಮ್ಮ ಎಲ್ಲ ಶಾಲೆ ಗೌರ್ಮೆಂಟಿನ ಅವರಿಗೆ ಏನು ಕಾನೂನು ವ್ಯಾಪ್ತಿಗಿಲ್ವೋ ಅವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥದ್ದು ಬಿಟ್ಟು ಇವ್ರದೇ ವಿಭಿನ್ನವಾಗಿರ್ತಕ್ಕಂಥದ್ದು. ಎಲ್ಲ ಕಡೆ ನಾವು ರಾಷ್ಟ್ರಗೀತ ಹಾಡ್ತೀವಿ, ನಾಡಗೀತ ಹಾಡ್ತೀವಿ. ತಾಯಿ ಭಾರತಾಂಬೆಯನ್ನು ಹೆಂಗೆ ನೆನೆಸ್ತೀವೋ ಹಂಗೆ ಕರ್ನಾಟಕ ಅಂಬೆಯನ್ನು ನೆನೆಸ್ತಕ್ಕಂಥವ್ರು ನಾವು ಹಿಂದೂಗಳು. ಆದರೆ ಇವ್ರು ಏನು ಮಾಡ್ತಾರೆ, ತಮ್ಮ ಪ್ರೇಯರಿಂದ ಅಲ್ಲಿ ಪ್ರೇಯರ್ ಆಡಿಸಿ ಮಕ್ಕಳನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ರಿ, ಅಲ್ಲಿ ಹೋಗ್ಬೇಕಾದ್ರೆ ಆ ಶಾಲೆ ಬೇಕಾದ್ರೆ ಚೆಕ್ ಮಾಡಿರಿ ನೀವು. ಆ ಮಕ್ಕಳ ಶಾಲೆ ಮೇಲೆ ಯೇಸುವಿನ ಚಿತ್ರ ಹಾಕ್ತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇರ್ಬೇಕು ಇವರು. ಆಮೇಲೆ ಇವರು ಯಾರ್ಯಾರೋ ಈ ನಮ್ಮಂಥವ್ರನ್ನ ಹಿಂದೂ ಹೊಡೆದಾಟಿ ನಮ್ಮ ಮೇಲೆ ಬೆಂಕಿ ಹಚ್ಚಿ ರೊಕ್ಕ ಸುರಿದು ಇವ್ರಿಗೆ ಲಂಚ ಕೊಟ್ಟು ಪರ್ಮಿಷನ್ ತಗೋತಾ ಇದ್ದಾರ. ಇದು ಯಾವ ಕಾರಣಕ್ಕೆ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಇವರು? ನೋಡ್ರಿ, ಮೂಲತಃ ಗಜೇಂದ್ರಗಡ ಇವತ್ತು ಗೋರ್ಪಡೆ ವಂಶಸ್ಥರಂತ ಒಂದು ಶಿವಾಜಿ ಶಕ್ತಿ ಇರ್ತಕ್ಕಂಥ ಗಜೇಂದ್ರಗಡ ನಾಡಿದು ಕೋಟೆನಾಡು ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇವರು ಬಂದು ಆ ಶಾಲೆ ಹೆಸರಿನಲ್ಲಿ ಮತಾಂತರ ಕಾಡಿ, ಮೊನ್ನೆ ಇದೆ ಸಂಡೇನೆ ಅಲ್ಲಿಗೆ ಹೋಗ್ತಕ್ಕಂಥ ಒಬ್ಬ ಗಂಡ ಹೆಂಡತಿ ಟೀಚರ್ ನಾವು ಖುದ್ದಾಗಿ ನೋಡಿದ್ದೇವೆ. ಇವರು ಅಲ್ಲಿ ಹೋಗಿ ಇಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ. ಒಂದು ಚರ್ಚ್ ಮಾಡಿದ್ದಾರೆ ಇಲ್ಲಿ ಓಣಿ ಒಳಗೆ, ಇವರು ಜವಳಿ ಪ್ಲಾಟ್ ಒಳಗೆ. ಅಂದರೆ ಜವಳಿ ಪ್ಲಾಟ್ನೊಳಗೆ ಇವರು ಎಲ್ಲಿ ಬೇಕಾದಲ್ಲಿ ಚರ್ಚ್ ಮಾಡಿಕೊಂಡು ಎಲ್ಲಿ ಬೇಕಾದಲ್ಲಿ ಮತಾಂತರವನ್ನು ಮಾಡ್ತಾ ಅನ್ನೋದೊಂದು ಉದಾಹರಣೆ, ನೈಜ ಉದಾಹರಣೆ. ನಾವು ಇದನ್ನು ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿದ್ದೀವಿ, ಪ್ರೆಸ್ನವ್ರ ಗಮನಕ್ಕೆ ತಂದಿದ್ದೀವಿ. ಇಡೀ ಇವತ್ತು ಸಮಾಜ ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಯಾವ ಕಾರಣಕ್ಕೂ ಒಂದೇ ಕೇಳೋದು, ಅವ್ರೇನಾದರೂ ಶಾಲೆಯಿಂದ ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡುವಂಥದ್ದಾಗಿದ್ದರೆ ನಮ್ಮ ವಿರೋಧ ಇರ್ತಿರ್ಲಿಲ್ಲ. ಆದರೆ ಅಲ್ಲಿ ಎಲ್ಲ ಮಕ್ಕಳಿಗೂ ಹಿಂದೂ ವಿರೋಧಿಯನ್ನು ಕಲಿಸ್ತಾ ಇದ್ದಾರೆ. ಕುಂಕುಮ ಹಚ್ಚಬೇಡ, ಬಳಿ ಹಾಕೋಬೇಡ, ಈ ಡ್ರೆಸ್ ಹಾಕೋಬೇಡ ಅಂತೇಳಿ ಹಿಂದೂ ವಿರೋಧಿಗಳನ್ನು ಕಲಿಸ್ತಾ ಇರುವಂಥ ಉದ್ದೇಶಕ್ಕೋಸ್ಕರವಾಗಿ ನಾವು ಆ ಹೋಲಿ ಫ್ಯಾಮಿಲಿನ ಇವತ್ತು ಗಜೇಂದ್ರಗಡದಿಂದ ಕಿತ್ತೆಸಿಬೇಕು. ಇಲ್ಲಿ ಅವಶ್ಯಕತೆ ಇಲ್ಲ. ಅವರು ನಮ್ಮ ಊರ ಹಾಳು ಮಾಡ್ತಾರೆ. ಆಮೇಲೆ ಸಣ್ಣ ಪುಟ್ಟ ಇರ್ತಕ್ಕಂಥ ಸಣ್ಣ ಇವತ್ತು ಕುಟುಂಬದವರು ಏನೋ ಜಾತಿಗಳನ್ನು ಹಿಡಿದು ಅದರಲ್ಲಿ ಆಟ ಆಡ್ತಾ ಇದ್ದಾರೆ ಇವರು. ಇವತ್ತು ಸೇವಾಲಾಲ್ ಸಮಾಜ ಅಂದ್ರೆ ಹಿಂದುತ್ವದ ದೊಡ್ಡ ಕೇಸರಿ ಸಮಾಜ, ಅದು ಸೇವಾಲಾಲ್ ಸಮಾಜ. ಅಂಥವ್ರನ್ನ ಬುಟ್ಟಿಗೆ ಹಾಕೋತಾರೆ ಇವರು, ಹಿಂದುಳಿದವ್ರನ್ನ ಬುಟ್ಟಿಗೆ ಹಾಕೋತಾರೆ ಇವರು. ಯಾವ ರೀತಿ ದುಡ್ಡು ಎಲ್ಲಿಂದ ಬರ್ತಾ ಬೇಕಲ್ಲ ಇದು? ಆ ದುಡ್ಡಿನಿಂದ, ಆ ಸೊಕ್ಕಿನಿಂದ ಈ ಅಂಥ ಅಧಿಕಾರಿಗಳ ಲಂಚ್ ಬೇಕು ಭ್ರಷ್ಟಾಚಾರಿಗಳಿಗೆ ರೊಕ್ಕ ಕೊಟ್ಟು ಪರ್ಮಿಷನ್ ತೊಗೊಂಡಿದ್ದಾರೆ. ನಾವು ಅದಕ್ಕೆ ಅಬ್ಜೆಕ್ಷನ್ ಕೊಟ್ಟರು ನಮ್ಗೆ ಕಿಮ್ಮತ್ತಿಲ್ಲ, ಅದಕ್ಕೆ ತಡೆ ಹೊಡೆದ್ರು ಅಬ್ಜೆಕ್ಷನ್ ಇಲ್ಲ. ರಾತ್ರಿ ಬಿಲ್ಡಿಂಗ್ ಕಟ್ತಾರ ಅಂತಂದ್ರೆ ಇದು ಎಲ್ಲಿ ಮಟ್ಟಕ್ಕದ ಇದು? ಅದಕ್ಕೆ ನ್ಯಾಯ ಬೇಕು ನಮಗೆ ಇದಕ್ಕೆ. ಯಾಕಂದ್ರೆ ಸಂವಿಧಾನ ಏನು ನಮ್ಮ ಬಾಬಾ ಸಾಹೇಬ್ರು ಹಾಕಿಕೊಟ್ಟಿರ್ತಕ್ಕಂಥ ಸಂವಿಧಾನ ಒಂದೇ ಸಂವಿಧಾನ, ಎಲ್ಲರಿಗೂ ಅದೇ ಕಾನೂನು, ಅದೇ ಸಂವಿಧಾನ ನಡೆಯಿರ್ತಕ್ಕಂಥವ್ರು. ಅದಕ್ಕೆ ನಾವು ಬಾಬಾ ಸಾಹೇಬ್ರ ಹಣೆಗೆ ಹೇಳ್ತಾ ಇದ್ದೀವಿ, ಹಿಂದೂ ವಿರೋಧಿ ಆ ಹೋಲಿ ಫ್ಯಾಮಿಲಿ ಮತ್ತು ಇಲ್ಲಿ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಅಧಿಕಾರಿಗಳನ್ನ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಕೂಡಲೇ ಊರು ಬಿಟ್ಟು ಕಳಿಸ್ಬೇಕು. ಇಲ್ಲಂದ್ರೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ, ಇದು ಪ್ರಾರಂಭ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೇ.
ಶಾಲೆಯ ಆವರಣ ಹಾಗೂ ಅದರ ಸುತ್ತಮುತ್ತ ಅಕ್ರಮ ಚರ್ಚ್ ಮತ್ತು ಪ್ರಾರ್ಥನಾ ಮಂದಿರ ಕಟ್ಟಡ ನಿರ್ಮಾಣ ನಡೆಯುತ್ತಿದೆ ಎಂದು ಆರೋಪಿಸಿದರು. ಅಲ್ಲದೆ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲವು ಶಿಕ್ಷಕರು ಮತ್ತು ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಹಿಂದೂ ವಿರೋಧಿ ಪ್ರಚಾರ ನಡೆಸುತ್ತಿದ್ದಾರೆ ಹಾಗೂ ಹಿಂದೂ ಕುಟುಂಬಗಳ ಮೇಲೆ ಮತಾಂತರ ಒತ್ತಡ ಹೇರುತ್ತಿದ್ದಾರೆ ಎಂದು ಆರೋಪಿಸಿದರು. ಸ್ಥಳೀಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಈ ವಿಷಯದಲ್ಲಿ ಕ್ರಮ ಕೈಗೊಳ್ಳದೆ ಅಕ್ರಮಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಇದೇ ವೇಳೆ ಪ್ರತಿಭಟನಾಕಾರರು ಆರೋಪಿಸಿ ಸಮಸ್ಯೆಯನ್ನು ಹಲವು ಬಾರಿ ಪಂಚಾಯಿತಿಗೆ ತಿಳಿಸಿದ್ದರೂ ಸ್ಪಂದನೆ ದೊರಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಳ್ಸಿಲ್ಲ, ಅವ ಯಾರು ನೋಡ್ರಿ, ಅವ್ನ ನಂಬರ್ ಕಳ್ಸ್ರಿ. ಇಲ್ಲ ಈ ಸಲ ಕಳ್ಸ್ರಿ, ಹೇಳ್ತೇನೆ ನಾನು ಈ ಸಲ. ಹಾಂ ಹಾಂ ಈಗ ಅದ್ರದ್ದು ಹೋರಾಡ್ದಾಗದೀನಿ ನಾನೀಗ. ಅವ ರೊಕ್ಕ ಕೊಟ್ಟು ಕೊಂಡ್ಕೋಬೇಕ ನಂಗಿದ್ರ ಅವ ಕ್ರಿಶ್ಚಿಯನರ ಆಟ ಕೊಂಡ್ಕೋಬೇಕವ. ಏನ ಅಲ್ಲ, ನಾವು ಹೋರಾಟ ಮಾಡಕತ್ತೀವಿ ಈಗ, ಇದನ್ನ ಇಲ್ಲಿಗೆ ಬಿಡೋದಲ್ಲ. ಜೋಡಲೆ ಆ ಹೋಲಿ ಫ್ಯಾಮಿಲಿ ಗಜೇಂದ್ರಗಢದಿಂದ ಸಾಲಿ ಕಿತ್ಸ ಮಠ ಇದು ಹೋರಾಟ ಇಷ್ಟ ಇದೆ ಈಗ. ಯಾಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಹಾಳು ಮಾಡಕತ್ತಾರ್ರಿ ಅವ್ರು. ಏನ್ರಿ ಹೇಳಿದ್ರಿ ಅವಾಗ, ಇನ್ನೊಮ್ಮೆ ಹೇಳ್ರಿ ಅವಾಗ ಯಾರ ತಿಳ್ಕೊಂಡಿದ್ದಾನವ ಹಿಂದೂ ಸಂಘಟನೆ ಅಂದ್ರ. ಹಾ ರೀ ಹಾ ರೀ ಆಯ್ತು. ಇದೇ ವೇಳೆ ರವಿ ಕಲಾಲ್, ಮಂಜುನಾಥ್ ಹೂಗಾರ್, ಪ್ರಸಾದ್ ಬಡಿಗೇರ್, ನಾಗರಾಜ್ ಜಾದರ್, ನಾಗು ಉಪ್ಪಾರ್, ಮುತ್ತು ರಾಠೋಡ್, ಮುತ್ತು ಚಿಟಗಿ, ಗಣೇಶ್ ದಿವಾನದ್, ನವೀನ್ ಕಲಾಲ್, ಆಕಾಶ್ ಅಂಬೋರಿ, ರುದ್ರಮುನಿ ಹಿರೇಮಠ, ಅಶೋಕ್ ರಾಯಬಾಗಿ, ಅರ್ಪಿತ್ ಗೌಡರ್ ಸೇರಿದಂತೆ ಇತರರು ಇದ್ದರು. ಪ್ರತಿಭಟನೆ ವೇಳೆ ಸ್ಥಳದಲ್ಲಿ ಭದ್ರತಾ ಕ್ರಮ ಕೈಗೊಳ್ಳಲಾಗಿದ್ದು, ಪಿಡಿಒ ಇಟಗಿ ಮಠ ಪ್ರತಿಕ್ರಿಯಿಸಿ ಸಂಘಟನಾಕಾರರ ಹೋರಾಟದ ವಿಷಯವನ್ನು ಪರಿಶೀಲಿಸುವುದಾಗಿ ತಿಳಿಸಿದರು. ನಮ್ಮನೆ ಕೆಂಪು ಮೊಸಡಿದ್ದಂಗ ಅವರು ಹೆಂಗ ಹಿಂದೂ ಬ್ರಿಟಿಷರು ಬಂದು ಹೋದ್ರು ಅದೇ ರೀತಿ ಆ ರೀತಿ ಒಳಗೆ ಇವತ್ತು ಬಂದು ನಮ್ಮನ್ನ ಬಿಟ್ಕೊಂಡು ನಮ್ಮ ತಪ್ಪಾಗೈತಿ ಈಗ. ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಜಾತಿ ಪಂಥಗಳನ್ನು ಮರೆತು ಏನು ಬಾಬಾ ಸಾಹೇಬರು ಹಾಕಿಕೊಡಿರ್ತಕ್ಕಂಥ ಸಂವಿಧಾನದಲ್ಲಿ ನಾವೆಲ್ಲರೂ ಒಂದೇನೆ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನೋ ಅಡಿಯಲ್ಲಿ ಇವತ್ತು ಹೋಲಿ ಫ್ಯಾಮಿಲಿನ ಗಜೇಂದ್ರಗಢದಿಂದ ಆ ಶಾಲೆನ ಕಿತ್ತೊಗಿಬೇಕು ಅನ್ನೋದು ನಿರ್ಧಾರ ಆಗಿರ್ತಕ್ಕಂಥದ್ದು. ಇದು ದೃಢ ಸಂಕಲ್ಪ. ಇದು ಇವತ್ತಿದು ನಾವು ತಿಳ್ಕೊಂಡಿರ್ಬೇಕು. ಆ ಪಿ ಡಿ ವೈ ಏನಾರ ಇಲ್ಲಿಂದ ನಾನು ಸಂದೇಶ ಹೇಳಕತ್ತೀನಿ, ನಾನು ಇಲ್ಲೇ ಕೂತ್ಕೊಂಡು ಹೇಳಲಿಕ್ಕತ್ತೀನಿ, ಇವತ್ತು ನಿಂತ್ಕೊಂಡು ಹೇಳಲಿಕ್ಕತ್ತೀನಿ. ಬರೀ ಪಿ ಡಿ ಒ ವಿರುದ್ಧ ಅಲ್ಲಿದು ಅವ ಏನಾರ ಪಿ ಡಿ ಒ ತಿಳ್ಕೊಂಡಿರ್ಬೇಕು. ಇಲ್ಲ ಇದು ಸುಮ್ಮನೆ ಹಂಗ ನಪಾಟಕ್ಕ ಒಂದು ಚೇರ್ ಹಾಕ್ಕೊಂಡು ಶೋಕ್ ಹಾಕ್ಕೊಂಡು ಮಳೆ ಕೂತ್ಕೊಂಡ್ರ ತಿಳ್ಕೊಂಡ್ರ ಅವ್ರು ಏನಾರ ಭ್ರಮ. ಇದು ಏನಾದರೂ ಅವ್ರು ಏನಾದ್ರು ಸೂಕ್ಷ್ಮ ತಿಳ್ಕೊಂಡು ಇದನ್ನೇನಾದ್ರೆ ಇಲ್ಲಿ ಕುತ್ಕೊಂಡಾರ ಏನೋ ತಮ್ಮ ತಿಳ್ಕೊಂಡು ಮಾಡ್ಕೊಂಡು ಹೋಗ್ತಾರ ಅಂತ ಏನಾದ್ರು ನೀವು ತಿಳ್ಕೊಂಡಿದ್ದ ಪಿ ಡಿ ಒ ಅಂದ್ರೆ ಇನ್ನು ಒಂದು ತಾಸಿನಾಗ ನಿನ್ನ ಕತ್ತಿ ಮುಗಿಸ್ತೀವಿ ನಾವು. ಏನೋ ಇನ್ನು ಒಂದು ತಾಸಿನಾಗ ನಿನ್ನ ಹಕ್ಕಿಕತ್ತಿ ತಿರ್ಸ್ತೀವಿ ನಾವು ಬಿಡೋದಲ್ಲ. ನಾವು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಯಾರ ಹತ್ರ ಪಾಪದ ರೊಕ್ಕ ಎಂದು ಮುಟ್ಟವರಲ್ಲ ಹಿಂದೂಗಳು. ಅದಕ್ಕೆ ನಾವು ಸಶಸ್ತ್ರ ಇರ್ತಕ್ಕಂಥವ್ರು ಶಿವಾಜಿ ವಂಶಸ್ಥರು. ನಾವು ಹಿಂದೂ ವಿರೋಧಿ ಪಿಡಿಒಗೆ, ಹಿಂದೂ ವಿರೋಧಿ ಹೋಲಿ ಫ್ಯಾಮಿಲಿಗೆ, ಹಿಂದೂ ವಿರೋಧಿ ಹೋಲಿ ಫ್ಯಾಮಿಲಿ ಸ್ಕೂಲ್ಗೆ, ಹಿಂದೂ ವಿರೋಧಿ ಹೋಲಿ ಫ್ಯಾಮಿಲಿ ಶಾಲೆಗೆ ಬೇಕೇ ಬೇಕು, ಬೇಕೇ ಬೇಕು.